ಎಲ್ಲ ತಿಂಡಿ ಮಾಡಿದ್ರಾ? ಚೆನ್ನಾಗಿ ಮಾಡಿಸಿದ್ದೆ ಗಣೇಶಣ್ಣ. ಆತ್ಮೀಯ ನಿರ್ಮಂಗ ವಿಧಾನ ಸಭಾ ಕ್ಷೇತ್ರದ ಗೌರವಾನ್ವಿತ ಎಲ್ಲ ನಾಗರಿಕ ಬಂಧುಗಳೇ, ನಿರ್ಮಂಗದ ಇತಿಹಾಸದಲ್ಲಿ ಈ ಒಂದು ದಿನ ಅಂತಕ್ಕಂಥದ್ದು ಅಥವಾ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ಎಲ್ಲ ಪರವಾಗಿ ಹಾಗೂ ಈ ಒಂದು ವಾಲ್ಮೀಕಿಗಳ ಪರವಾಗಿ ತುಂಬುವುದನ್ನ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಮಂಗದ ಹಲವು ನಗರಸಭಾ ಸದಸ್ಯರು, ಉಪಾಧ್ಯಕ್ಷರು, ಹೀಗೆ ಎಲ್ಲರಿಗೂ ಕೂಡ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕುಂದುಕೊರತೆಗಳೇನಾದರೂ ನೋಡಿದ್ರೆ ಮಾತಾಡೋದು. ಸರ್, ನಾನು ಹೈಸ್ಕೂಲ್ ಟೀಚರು, 10th ತಗೊಂತೀನಿ ಸರ್. ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ 10th ವ್ಯಾಲ್ಯೂಷನ್ಗೆ ಹೋಗ್ಬೇಕಲ್ವಾ, ಅವಾಗ ನಿರ್ಮಾಣಕ್ಕೆ ಹೋದಾಗ ಬಸ್ ತುಂಬ ರಶ್ ಆಗಿಬಿಟ್ಟಿದ್ದಾರೆ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಟೀಚರ್ಸ್ಗೆ ಅಂತ ಒಂದು ಬಸ್ ಮಾಡಬೇಕು, ಇಷ್ಟು ಫೇಮಸ್ ವ್ಯಾಲ್ಯೂಷನ್ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ ಸರ್. ನಾನಿಗೂ ಅಷ್ಟೇ ಯಾವಾಗೂ ಕಷ್ಟ ಆಗುತ್ತೆ ಮಾಡಬೇಕಾದ್ರೆ ನಾನು ಫಿಕ್ಸ್ ಮಾಡಿದಾಗ ನನಗೆ ಸಿಕ್ಕಂಥದ್ದು ಕೇವಲ ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಆ ಭಾಗದ ಸದಸ್ಯರುಗಳು ಅಷ್ಟೇ. ನೀವೆಲ್ಲ ತಾಯಿಗಳು ಸಿಗೋದಿಲ್ಲ. ನೀವೆಲ್ಲ ನಿಮ್ಮ ಕೆಲಸದಲ್ಲಿ, ಮನೆ ಕೆಲಸದಲ್ಲಿ ಅಥವಾ ನೀವು ಯಾವಾಗ ಗೊತ್ತಿಲ್ಲ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ನೀವೆಲ್ಲ ಬಿಸಿ ಆಗಿಬಿಟ್ಟಿದ್ರೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಆಗಿರಲ್ಲ. ನಿಮ್ಮನ್ನು ಭೇಟಿ ಮಾಡಬೇಕು. ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ರೆ ಸುಮ್ಮನೆ ಭೇಟಿ ಮಾಡಕ್ ಆಗೋದಿಲ್ಲ. ಅದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಬೇಕು. ಅದನ್ನ ರಂಗೋಲಿಯಲ್ಲಿ ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೆ. ಕೇವಲ ನಮ್ಮ ಕಾರ್ಯಕರ್ತರು, ಮುಖಂಡರನ್ನ ಅಷ್ಟೇ ಭೇಟಿ ಮಾಡಬಹುದು. ನನಗೆ ಮತ ಕೊಟ್ಟಂತ ತಾಯಂದಿರನ್ನ, ಮಹಿಳೆಯರನ್ನ ಭೇಟಿ ಮಾಡಿ ಅವ್ರ ಕೆಲಸ ಕಾರ್ಯ ಮಾಡ್ತೀನೋ ಅದು ಎರಡನೇ ವಿಚಾರ. ಅವ್ರು ಹೋಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅವ್ರ ಜೊತೆ ಕಾಲ ಕಳೆಯಬೇಕು. ಅವ್ರಿಗೆ ಎಮ್ಮೆಲ್ಲ ನಾನು ನೋಡಿಲ್ಲ, ನಾವೆಲ್ಲ ಓಟ್ ಹಾಕಿದ್ವಿ ಅನ್ನೋ ಭಾವನೆ ಅವರು ಬರಬಾರದು ಅನ್ನೋ ಉದ್ದೇಶದಿಂದ ಈ ರಂಗೋಲಿ ಕಾರ್ಯಕ್ರಮವನ್ನ ನಾನು ಆಯೋಜನೆ ಮಾಡಿದ್ದೀನಿ. ನೀವು